ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಖ್ಯಾತ ಜನಪದ ಗಾಯಕ ಗುರುರಾಜ್ ಹೊಸಕೋಟೆ ಅವರಿಗೆ ಬಿದಿರಿ ದತ್ತಿ ಪ್ರಶಸ್ತಿ. ಬಿದಿರಿ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆ ಆಯೋಜಿಸಿದ್ದ ಬಿದಿರಿ ಉತ್ಸವ 2024 ಪಂಜಾಬ್ನ ಜಸ್ಕರಣ್ ಸಿಂಗ್, ಬೀದರ್ನ ರೇಖಾ ಸೌದಿ ತಂಡದ ಹಾಡಿಗೆ ಪ್ರೇಕ್ಷಕರು ಫಿದಾ. ಸೇವೆ ಕಾಯಂಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಧರಣಿ. ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಧರಣಿಯಲ್ಲಿ ಭಾಗಿ. ಮಕ್ಕಳು ವೈದಿಕ ಮತ್ತು ಆಧುನಿಕ ಗಣಿತ ಎರಡನ್ನ ಮೈಗೂಡಿಸಿಕೊಳ್ಳಬೇಕು. ಡಾಕ್ಟರ್ ರಜನೀಶ್ ವಾಲಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕೆಳಗಿನ ಕೆರೆಯ ಕಡ್ಗಾರ ಕೊಪ್ಪದಲ್ಲಿ ಡಿಸೆಂಬರ್ 28, 29ರಂದು 21ನೇ ಗೊಂಡಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪಂಡಿತರಾವ್ ಚಿದ್ರಿ ತಿಳಿಸಿದ್ದರು. 25ರಂದು ಶ್ರೀ ಸಾಯಿಬಾಬಾ ಮಂದಿರದ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಬಾಬುರಾವ್ ಗುದ್ಗೆ ತಿಳಿಸಿದ್ದರು. ಗುರಮ್ಮ ಸಿದ್ದರೆಡ್ಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಅಭಿವೃದ್ಧಿ ಬೀದರ್ ಘಟಕ ವಿಭಾಗಕ್ಕೆ ಪ್ರಥಮ ಸ್ಥಾನ. ಸುದ್ದಿಯ ವಿವರಗಳು. ಕಲಾವಿದರನ್ನು ಪ್ರೋತ್ಸಾಹಿಸುವ, ಪೋಷಿಸುವಂತಹ ಸಂಸ್ಥೆಗಳು ಅತ್ಯಂತ ವಿರಳವಾಗಿದ್ದು, ಅಂತಹದ್ದರಲ್ಲಿ ಇಲ್ಲಿನ ಬಿದಿರಿ ಸಾಂಸ್ಕೃತಿಕ ವೇದಿಕೆಯು ಹಿರಿಯ ಕಲಾವಿದರನ್ನು ಗುರುತಿಸಿ ಅದನ್ನು ಸನ್ಮಾನಿಸಿ ದತ್ತಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದು ಹಿರಿಯ ಜನಪದ ಕಲಾವಿದ ನಟ ಗುರುರಾಜ್ ಹೊಸಕೋಟೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ವಟ್ಟದೇವರು ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬಿದಿರಿ ಉತ್ಸವ 2024ರ ನಿಮಿತ್ತದ ರಾಜ್ಯ ಮಟ್ಟದ ಬಿದಿರಿ ದತ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿ, ಕಲಾವಿದರನ್ನ ಪೋಷಣೆ ಮಾಡುತ್ತಿರುವುದು ಬಹಳ ಕಮ್ಮಿ, ನೋಡಿಯೇ ಇಲ್ಲ. ವಿಶಾಲ ಹೃದಯ ಶಕ್ತಿ, ಮನಸ್ಸು ಬೇಕು. ಈ ಎಲ್ಲವನ್ನ ಪಡೆದಿರುವ ರೇಖಾ ಅಪ್ಪರಾವ್ ಸೌದಿ ಇವತ್ತು ನನಗೆ ಪ್ರಶಸ್ತಿ ನೀಡಿರುವುದು ಬಹಳ ಸಂತೋಷ ಮೂಡಿಸಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಹುಲ್ಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಟ್ಟದ ಶಿವಾನಂದ ಮಹಾಸ್ವಾಮಿಗಳು ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಮಾತನಾಡಿ, ಈ ಉತ್ಸವ ಅಭೂತಪೂರ್ವವಾಗಿದೆ. ಬಿದಿರಿ ಸಂಸ್ಥೆಯ ರೇಖಾ ಸೌದಿ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ. ಸ್ಥಳೀಯ ಕಲಾವಿದರನ್ನ ತಮ್ಮ ಜೊತೆ ಬೆಳೆಸಿಕೊಂಡು ಹೋಗುತ್ತಿರುವವರು ನಿಜಕ್ಕೂ ಉತ್ತಮ ಕಾರ್ಯ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಬಿಟಿಎ ಮಾಜಿ ಅಧ್ಯಕ್ಷ ಬಾಬು ವಾಲಿ, ಆನಂದ್ ದೇವಪ್ಪ, ರೇಖಾ ಅಪ್ಪರಾವ್ ಸೌದಿ, ಫಿರೋಜ್ ಖಾನ್, ಮಾರುತಿ ಬೌದ್ಧೆ ಇದ್ದರು. ಶಿವಲಿಂಗ್ ಹೇಡೆ ಸ್ವಾಗತಿಸಿ, ಶಿವಶಂಕರ್ ಟೋಗ್ರೆ ನಿರೂಪಿಸಿ, ಬಿಎಂ ಅಮರ್ಪಾಡಿ ವಂದಿಸಿದ್ದರು. ಪಂಜಾಬ್ನ ಜಸ್ಕರಣ್ ಸಿಂಗ್, ಬೀದರ್ನ ರೇಖಾ ಸೌದಿ ತಂಡದ ಹಾಡಿಗೆ ಪ್ರೇಕ್ಷಕರು ಫಿದಾ. ಇತ್ತೀಚೆಗೆ ನಾಯಕ ನಟ ಗಣೇಶ್ ಅವರ ಕೃಷ್ಣಂ ಪ್ರಯಾಣ ಸಖಿ ಚಲನಚಿತ್ರದ ದ್ವಾಪರ ಹಾಡಿನ ಖ್ಯಾತಿಯ ಪಂಜಾಬ್ ಚಂಡೀಗಢ ಕಲಾವಿದ ಜಸ್ಕರಣ್ ಸಿಂಗ್ ಅವರ ದ್ವಾಪರ ಜೇನು ದನಿಯೋಳೆ ಹಾಡು ಕೇಳುತ್ತಿದ್ದಂತೆ ತುಂಬು ತುಳುಕುತ್ತಿದ್ದ ರಂಗಮಂದಿರದಲ್ಲಿ ಚಪ್ಪಾಳೆ, ಕಿಕ್ಕೆಯ ಸುರಿಮೇಳೆ ಆಯಿತು. ತದನಂತರ ಜಗವೇ ನೀನು ಗೆಳತಿಯ, ಕೇಸರಿಯ ರಂಗು ಹಾಡುಗಳನ್ನು ಹಾಡಿದ್ದಲ್ಲದೆ ಗಾಯಕಿ ರೇಖಾ ಸೌದಿ ಜೊತೆಯಲ್ಲಿ ನೀನಾದೇನಾ, ಚುರಾಕೆ ದಿಲ್ ಮೇರಾ, ಕಜರ್ ಮೆಹಬೂದ್ ವಾಲಾ, ಇದು ನನ್ನ ನಿನ್ನ ಪ್ರೇಮ ಗೀತೆ, ಚನ್ಬೋಲ್ ತರಾರ ಹಾಡುಗಳನ್ನ ಪ್ರೇಕ್ಷಕರನ್ನ ಕುಣಿಸಿದ್ದವು. ರೇಖಾ ಸೌದಿ ಹಾಡಿನ ದಮ್ ಮಾರೋ ದಮ್, ಮೇಡಮ್ ಇನ್ ಇಂಡಿಯಾ, ಜಟ್ಕಾ ಕುದುರೆ, ಚೂಡಿ ಚೋ ಫನ್ಕೆ ಹಾಡುಗಳು ರಂಗಮಂದಿರವನ್ನ ಸಂಗೀತ ಲೋಕದಲ್ಲಿ ತಿಳಿಸಿದ್ದವು. ಇನ್ನು ಗಾಯಕ ಅಮಿತ್ ಜನ್ವಾಡ್ಕರ್ ಹಾಡಿನ ಮಾರಿ ಕಣ್ಣು ಹೋರಿ ಮ್ಯಾಗೆ, ವಾದ ಕರ್ಲೆ ಸಾಜನ್, ಛಯ ಛಯ ಹಾಡುಗಳು, ರಾಜೇಶ್ ಕುಲಕರ್ಣಿ ಅವರು ಕ್ಯಾ ಹುವಾ ತೇರಾ ವಾದ, ಹೊಸ ಬೆಳಕು ಹಾಗೂ ಶ್ರೀನಾಥ್ ಕಮಲಾಪುರ್ಕರ್ ಪ್ರಸ್ತುತಪಡಿಸಿದ್ದ ಥೈ ಥೈ ಬಂಗಾರಿ ಮೇಲೆ, ಸಂಪನ್ಮುಖಿ ರಾಣಿ ಹಾಡುಗಳು ಎಲ್ಲರ ಮನರಂಜಿಸಿದ್ದವು. ಸುಗಮ ಸಂಗೀತ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನ ಪಡೆದಿದ್ದ ಸಾಕ್ಷಿ ಪ್ರತ್ಯಕ್ಷ ಹಾಗೂ ಯುಕ್ತಿ ಅವರುಗಳು ಅತ್ಯುತ್ತಮವಾಗಿ ಹಾಡಿದ್ದರು. ವಾದ್ಯ ವೃಂದದಲ್ಲಿ ಶಿವಾನಂದ್ ಭಜಂತ್ರಿ ಹಾಗೂ ತಂಡದವರಿದ್ದರು. ಭಕ್ತಿ ಕುಂಬಾರ ಹಾಗೂ ಮುಕ್ರಮ್ ಖಾನ್ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ದರು. ಸ್ವಾಮಿ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮಿಗಳು ಸಂಗೀತ ಸಂಭ್ರಮದ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಸುಭಾಷ್ ಕಲ್ಲೂರ್, ರಾಜೇಂದ್ರ ಕುಮಾರ್ ಗಂಗೆ, ಮಾರುತಿ ಬೌದ್ಧೆ, ಅನಿಲ್ ಕುಮಾರ್ ಬೆಲ್ದಾರ್ ಇದ್ದರು. ಡಾಕ್ಟರ್ ಬಸವರಾಜ ಬಲ್ಲೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಿದಿರಿ ಸಂಸ್ಥೆಯ ಪರಿಚಯ ನೀಡಿದ್ದರು. ಶಿವಕುಮಾರ್ ಕಟ್ಟಿ ಸ್ವಾಗತಿಸಿ, ಪೃಥ್ವಿರಾಜ್ ಎನ್ ವಂದಿಸಿದ್ದರು. ಸುನೀಲ್ ಕುಮಾರ್ ಹಾಗೂ ನಾಗಶೆಟ್ಟಿ ಧರ್ಮಪುರ್ ಇದ್ದರು. ಬಿದಿರಿ ಉತ್ಸವ 2024ರ ಪ್ರಯುಕ್ತ ಆಯೋಜಿಸಲಾಗಿದ್ದ ಶಹನಾಯಿ ವಾದನ ಪ್ರೇಕ್ಷಕರ ಗಮನ ಸೆಳೆಯಿತು. ಏಷಪ್ಪ ಹಲ್ಗೆ ಅವರು ನುಡಿಸಿದ ಶಹನಾಯಿ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿತ್ತು. ಫರ್ನಾಂಡಿಸ್ ಹಿಪ್ಪುಳ್ಗಾವ್ ಅಧ್ಯಕ್ಷತೆ ವಹಿಸಿದ್ದರು. ಸಂಜುಕುಮಾರ್ ಅತಿವಾಳೆ, ಆನಂದ್ ದೇವಪ್ಪ ಹಾಗೂ ಪವನ್ ಸೌದಿ ಇದ್ದರು.
बिदर कर्नाटका में परफॉर्म करने आया हूँ एंड मुझे बहुत अच्छा लग रहा है एंड मैं शुक्रिया अदा करता हूँ अप्पा राव सर का एंड रेखा अप्पा राव मैम का जिन्होंने ये प्रोग्राम में मुझे बुलाया और इसका पार्ट बनाया एंड सारे म्यूजिशियंस का और सारे बाकी सिंगर्स का और उनके साथ परफॉर्म करके बहुत अच्छा लग रहा है एंड यहाँ के लोग बहुत प्यारे हैं, इतना प्यार दे रहे हैं मेरे परफॉर्मेंस को, अच्छा लग रहा है परफॉर्म करके एंड यहाँ का एक माहौल ही इतना अच्छा लग रहा है कि बहुत खुश हूँ मैं एंड बिदर का वाइब बहुत अच्छा है। और मैं आपको ये बताना चाहता हूँ कि ये मैं बिदर में 3rd टाइम आ रहा हूँ। पहले 2 बार मैं यहाँ पे गुरु नानक देव जी का गुरुद्वारा जो नानक जीरा वहाँ दर्शन करने के लिए आया था, पर इस बार मैं परफॉर्म करने आया हूँ तो मुझे बहुत अच्छा लग रहा है एंड बस आप सभी से मैं यही गुजारिश करता हूँ कि आप सभी ऐसे प्यार करते रहें मुझे। धन्यवाद। ತಾವೆಲ್ಲ ಇಷ್ಟು ಜನ ಬಂದು ಭಾಗಿಯಾಗಿ ಈ ನಮ್ಮ ಬಿದಿರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಹೀಗಾಗಿ ತಮ್ಮೆಲ್ಲರಲ್ಲಿ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹೀಗಾಗಿ ಮತ್ತೆ ನಮ್ಮ ಬಿದಿರಿ ಸಂಸ್ಥೆಯಿಂದ ಗುರುರಾಜ್ ಹೊಸಕೋಟೆ ಸರ್ ಅವರಿಗೆ ದತ್ತಿ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಇನ್ನು ಕಾರ್ಯಕ್ರಮಗಳು ತುಂಬ ಜರುಗ್ತಾ ಇವೆ. ಹೀಗಾಗಿ ಇಡೀ ಬೀದರ್ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ಬಿದಿರಿ ಸಂಸ್ಥೆ ನನ್ನದೊಂದೇ ಅಲ್ಲ, ತಮ್ಮೆಲ್ಲರ ಬಿದಿರಿ ಸಂಸ್ಥೆ ಇರೋದ್ರಿಂದ ನಮಗೆ ಯಾವಾಗಲೂ ಇದೇ ರೀತಿ ಸಹಕಾರ ನೀಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಹೌದು, ಯಾಕೆ ಈ ರೀತಿ ನಿರೀಕ್ಷೆ ಇತ್ತು ಅಂತ ಯಾಕೆ ಹೇಳಬೇಕಂದ್ರೆ, ನಾವು ಒಬ್ಬರೇ ಇದನ್ನು ಮಾಡೋಲ್ಲ. ಬಿದಿರಿ ಸಂಸ್ಥೆ ಅಂದರೆ ನಮ್ಮ ಇಡೀ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಗಳನ್ನು ಸೇರಿಸ್ಕೊಂಡು ನಾವು ಮಾಡ್ತೀವಿ. ಹೀಗಾಗಿ ಎಲ್ಲ ನನ್ನ ಅಣ್ಣಂದಿರ ಸಾಥ್ ನನಗಿರೋದ್ರಿಂದ ಒಬ್ಬ ತಂಗಿಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಎಲ್ಲ ಸಂಘಗಳಿಂದ ನನಗೆ ನೀಡ್ತಾರೆ. ಹೀಗಾಗಿ ಇದು ನಂದು ಒಂದೇ ಬಿದಿರಿ ಅಂತ ನಾನು ಹೇಳಲ್ಲ, ನಮ್ಮ ಬಿದಿರಿ ಅಂತ ಹೇಳ್ತೀನಿ. ಹೀಗಾಗಿ ಎಲ್ಲರ ಸಹಕಾರ 14ನೇ ತಾರೀಕು 15ನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದು ಎಲ್ಲರೂ ಸಹಕರಿಸಿದ್ದಾರೆ. ಹೀಗಾಗಿ ಎಲ್ಲ ನನ್ನ ತಂಡದ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಶಾ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನ ಸರ್ಕಾರಿ ನೌಕರರಾಗಿ ನೇಮಕ ಮಾಡುವುದು ಸಂದೇಶದ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿಯವರು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು 2ನೇ ದಿನಕ್ಕೆ ಧರಣಿ ನಡೆಯಿತು. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸೇವೆ ಕಾಯಂಗೊಳಿಸುವ ಸಂಬಂಧ ಈಗಾಗಲೇ ಗುಜರಾತ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಪ್ರವರ್ಗ 3 ಹಾಗೂ ಪ್ರವರ್ಗ 4ರ ಅಡಿಯಲ್ಲಿ ಸೇವೆ ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದ್ದರು. ಕೂಡಲೇ ಗ್ಯಾಚುಟಿ ಹಣ ಬಿಡುಗಡೆಗೊಳಿಸಬೇಕು. 2018ರಿಂದ ಕೇಂದ್ರ ಸರ್ಕಾರ ಗೌರವ ಧನ ಹೆಚ್ಚಿಸಿಲ್ಲ, ಅದನ್ನು 26,000ಕ್ಕೆ ಹೆಚ್ಚಿಸಬೇಕು. ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಗೌರವ ಧನವನ್ನು 15,000ಕ್ಕೆ ಏರಿಕೆ ಮಾಡಬೇಕು ಎಂದು ಒತ್ತಾಯಿಸಿದ್ದರು.
ನಿವೃತ್ತರಾದವರಿಗೆ ಇಡುಗಂಟು ಮತ್ತು NPS ಹಣವನ್ನು ಮಾಸಿಕ 10,000 ಪಿಂಚಣಿ ನೀಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ LKG UKG ಆರಂಭಿಸಬೇಕು. ICDS ಯೋಜನೆ ಜಾರಿಗೆ ಪ್ರತ್ಯೇಕ ನಿರ್ದೇಶನಾಲಯ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಎಲ್ಲ ರೀತಿಯ ಚುನಾವಣಾ ಕೆಲಸಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮುಕ್ತಗೊಳಿಸಬೇಕು. ಇದರಿಂದ ದೈನಂದಿನ ಕೆಲಸ ನಿರ್ವಹಿಸಲು ಹೋಗಲು ತೊಂದರೆಯಾಗುತ್ತಿದೆ. ಸಾಮೂಹಿಕ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕು. ಖಾಲಿ ಹುದ್ದೆಗಳನ್ನು 3 ತಿಂಗಳೊಳಗೆ ತುಂಬಬೇಕು. ಓವರ್ ಟೈಮ್ ಕೆಲಸ ಮಾಡಿದ್ದರೆ ಅದಕ್ಕೆ ಹೆಚ್ಚುವರಿ ಹಣ ಕೊಡಬೇಕು. ಮುಂಬಡ್ತಿ ವರ್ಗಾವಣೆ ಪ್ರಕ್ರಿಯೆ ನಡೆಸಬೇಕು. ಮಿನಿ ಅಂಗನವಾಡಿಗಳನ್ನು ಪೂರ್ಣ ಪ್ರಮಾಣದ ಅಂಗನವಾಡಿಗಳಾಗಿ ಪರಿವರ್ತಿಸಬೇಕು. ಮಾಸಿಕ ಸಭೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕುರ್ಚಿ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದ್ದರು. ಜಿಲ್ಲಾ ಸಮಿತಿ ಅಧ್ಯಕ್ಷೆ ಸುಶೀಲಾ ಹತ್ತಿ, ಕಾರ್ಯಾಧ್ಯಕ್ಷೆ ಶ್ರೀದೇವಿ ಚೂಡೆ, ಪ್ರಧಾನ ಕಾರ್ಯದರ್ಶಿ ಜಯಶ್ರೀ, ಖಜಾಂಚಿ ಮಹದೇವಮ್ಮ, RB ರಾಜು, ಶಕುಂತಲಾ ಸೋನಿ, ಪದ್ಮಾವತಿ ಸ್ವಾಮಿ ಸೇರಿದಂತೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಅದು ಕೂಡಲೇ ನಮಗೆ ಆರೋಗ್ಯ ಕೆಲಸವನ್ನು ಕೊಡಬೇಕು. ಮತ್ತು ICDS ಪ್ರಾರಂಭ ಕನಿಷ್ಠ ವೇತನ ಮಕ್ಕಳಿಗೆ 26,000 ರೂಪಾಯಿ ಗೌರವಧನವನ್ನು ಕೊಡಬೇಕು. ನಿವೃತ್ತಿಯಾದವರಿಗೆ ತಿಂಗಳಿಗೆ ಪಿಂಚಣಿ 10,000 ರೂಪಾಯಿಗಳು. ಏನು LKG UKG ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಅದನ್ನು ಕೂಡಲೇ ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು. ಇಡೀ ರಾಜ್ಯದಲ್ಲಿ ಅಹೋರಾತ್ರಿ ಹೋರಾಟ ನಡೆದಿದೆ. ಬೆಳಗಾವಿ ಅಧಿವೇಶನ ಇದ್ದ ಕಡೆದು ಅದ ಕಡೆ ನಾವು ಭೀ ಇಲ್ಲಿ ಬೀದರ್ ಇಡೀ ಜಿಲ್ಲೆಲಿಂದ ಎಲ್ಲ ತಾಲೂಕಲ್ಲಿಂದ ಬಂದೀವಿ. ನಿನ್ನೆಯಿಂದ ಕುಂತಿದ್ದೀವಿ. ಈಗ 2ನೇ ದಿವಸ ಕಾಲಿಟ್ಟದಿದು ಹೋರಾಟ. ನಮ್ಮದು ಎಲ್ಲ ಸಮಸ್ಯೆಗಳು ಸ್ಥಳೀಯ ಬೇಡಿಕೆಗಳು ಬಗೆಹರಿಸ್ಬೇಕು. ಅವರು ಇಲ್ಲಿಂದು ಅಧಿಕಾರಿಗಳಿಗೆ ಏನು ಸಂಬಂಧ ಪಡ್ತದ ಅವರು ಬಂದು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು. ಈಗ ಕನಿಷ್ಠ ವೇತನ 26,000 ರೂಪಾಯಿ ಕೊಡುವಂತ ನಾವು ಕೇಂದ್ರ ಸರ್ಕಾರ ಕೇಳ್ತಿದ್ದೆವು. ಅದು ಕೇಂದ್ರ ಸರ್ಕಾರದವ್ರು ಮಾಡಬೇಕು. ಮತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನದ ಅಂದ್ರೆ 15,000 ಕೊಡಬೇಕು. ಅವ್ರು ಕೊಡ್ತೀನಿ ಅಂತ ಮಾತು ಕೊಟ್ಟಾರ. ಅವ್ರಿಗೆ ಅಧಿವೇಶನದಾಗ ಇದು ಮಾಡಬೇಕು ಅಂತ ಹೇಳಿ ನಾವು ಪಾಯಿಂಟ್ ಇಕ್ಕಿದ್ದೆವು. ಆದ್ರೆ ಇಲ್ಲೆಲ್ಲ ನಿವೃತ್ತಿ ಆದಿನವ್ರು ಭಾಳ ಮಂದಿ ಹರ. ಅವ್ರಿಗೆ ಯಾರಿಗೆ ಭೀ ಇನ್ನು ಕೆಲವ್ರಿಗೆ MPS ಬಂದಿಲ್ಲ, ಮತ್ತು ಗ್ರ್ಯಾಜುಯೇಟರ ಯಾರಿಗೆ ಬಂದಿಲ್ಲ. ಆದ್ರ ಉಪಧನ ಅವ್ರು ಕೂಡಲೇ ಬಿಡುಗಡೆ ಮಾಡಿದ್ರೆ ನಮ್ಮ ತಾಯಿಯರೆಲ್ಲ ಯಾರ್ಯಾರು ಮನೆಗೆ ಹೋಗ್ಯಾರ ಅಂಥವ್ರಿಗೆ ಅವ್ರವ್ರ ಹಣ ಮುಟ್ತದ. ಎಲ್ಲರದು ಫಾರಮ್ ತೊಗೊಳತ್ತಾರ ಅಷ್ಟೇ. ಆದ್ರೆ ಇನ್ನೂ ಯಾರ ಕೈಗೆ ಭೀ ಬಂದಿಲ್ಲ. ಈ ಸರ್ಕಾರ ಏನು ಮಾಡಬೇಕು ಅಂದ್ರೆ ಗ್ರ್ಯಾಜುಟಿ ಹಣ ಅದು ಉಪಧನ ಅಂತಾರೆ, ಅದು ಕೂಡಲೇ ಬಿಡುಗಡೆ ಮಾಡಿ ನಮ್ಮ ಅಕ್ಕ ತಂಗಿಯರು ತಾಯಿ ಅಂಥವ್ರು ಯಾರು ಮನೆಗೆ ಹೋಗ್ಯಾರ ಅವರಿಗೆಲ್ಲ ಸವಲತ್ತು ಸಿಗಬೇಕು. ಯಾಕಂದ್ರೆ ಈಗ ಮನೆಗೆ ದುಡ್ದು ಹೋಯ್ತಾರ, ಅವ್ರಿಗೆ ಏನೂ ಇರೋದು. ಮತ್ತು ಅದ್ರೊಳಗೆ ಒಂದು ಪಾಯಿಂಟ್ ಇಕ್ಕ್ಯಾರ ನಮ್ಮ ರಾಜ್ಯ ಸಮಿತಿದವರು. ಎಲ್ಲರೂ ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ನಿವೃತ್ತಿಯಾಗಿ ಮನೆಗೆ ಹೋದವರಿಗೆ 10,000 ಪೆನ್ಷನಿಗೆ ಕೊಡುವಂತ ಇಕ್ಕ್ಯಾರ. ಅವರು ಮುಂದಿನ ಉಪಜೀವನಕ್ಕೆ ಆಯ್ತದ, ಯಾವ ಮಕ್ಕಳು ಯಾರು ಸಲುತ್ತಾರ. ಹಾಗಾಗಿ 10,000 ಪೆನ್ಷನ್ ಕೊಡಬೇಕು. ಮತ್ತು 26,000 ಪರ್ಮೆಂಟ್ ಮಾಡಿಸ್ ತನಕ ಕನಿಷ್ಠ ವೇತನ 20,000 ರೂಪಾಯಿ ಕೊಡಬೇಕು. ಈಗ ನಾವು ಇಷ್ಟೇ ಕೇಳತ್ತಿದ್ದೆವು. ಈಗ ನಮ್ಗೆ ಏನಾಗಿದೆ ಅಂದ್ರೆ 2 ದಿನ ಮುಷ್ಕರವನ್ನು ಮಾಡಿ ಸರ್ಕಾರಿಗೆ ಸುದ್ದಿ ತಿಳಿಸಿದ್ದೀವಿ. ನಮ್ಮ ಕಷ್ಟ ಏನು,
ನಮಗೆ ಪಗಾರ ಬಡಾಸ್ರಿ, ನಿರಂತರ ಪಗಾರ ಮಾಡಿರಿ, ನಮಗೇನಪ್ಪ ಅಂದ್ರೆ ನಮಗೆ ಪರ್ಮಿಟ್ ಮಾಡಿಕೊಡ್ರಿ ಅಂತೇಳಿ ನಮ್ಮ ಮಾತನ್ನು ನಮಗೆ ಸರ್ಕಾರಿ ಸುದ್ದಿ ತಿಳಿಸಿದೆವು. ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಸುದ್ದಿ ಹೋಗಿದೆ. ಆದ್ರೆ ಈಗ ಇದೆಲ್ಲ ನೋಡಿಕೊಂಡು ಅಧಿವೇಶನದಲ್ಲ ಏನು ಡಿಸೈಡ್ ಮಾಡ್ತಾರೆ ಅಂಬೋದನ್ನು ನಾವು ನೋಡ್ತೀವಿ. ಈಗ ನಮ್ಮ ಅಧ್ಯಕ್ಷರು ಸರಿ ಮಾತಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕಂದ್ರೆ, ಈಗ ಮುಂದಕ್ಕೆ ನಿರಂತರ ಹೋರಾಟ ಬೆಂಗಳೂರಿಗೆ ನಡೀತದ, ಏನು ಮಾಡಬೇಕು, ಇಲ್ಲೇ ಇರಬೇಕು ಅಂಬೋದನ್ನು ಸುದ್ದಿಯನ್ನು ನಮಗೆ ಡಿಸ್ಟ್ರಿಕ್ಟ್ ಆರ್ಗನೈಸೇಷನ್ ಅವರಿಗೆ ಕರೆಸ್ತಾರೆ ಮ್ಯಾಮ್ ಮುಂದೆ. ಈಗ ನಮ್ಮ ಅಧ್ಯಕ್ಷರು ಕರೆದ ಮೇಲೆ ಅವ್ರು ಸರಿ ನಾವು ಮಾತಾಡ್ಕೊಂಡು ಏನಪ್ಪ ಅಂದ್ರೆ ಮುಂದಿನ ಡಿಸಿಷನ್ ಮಾಡ್ತೀವಿ. ಈ 2 ದಿನ ಮುಷ್ಕರ ಅಂತ ಇವತ್ತು ಮುಗೀತು. ಡಿಸೆಂಬರ್ 17 ಹಾಗೂ 18ರ ಅವರಾತ್ರಿ ಹೋರಾಟವನ್ನು ರಾಜ್ಯ ಮಟ್ಟದ ಕರೆ ಮೇರೆಗೆ ಹಮ್ಮಿಕೊಂಡಿದ್ದೆವು. ನಾವು ಕೂಡ ಬೀದರ್ ಜಿಲ್ಲೆಯಲ್ಲಿ 17ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 18ನೇ ತಾರೀಕು 4 ಗಂಟೆವರೆಗೆ ನಾವು DC ಕಚೇರಿ ಎದುರು ಪ್ರತಿಭಟನೆ ಮಾಡಿ ಹೋರಾಟವನ್ನು ನಡೆಸಿದ್ದೇವೆ. ಈ ಹೋರಾಟಕ್ಕೆ ಮಾನ್ಯ DC ಸಾಹೇಬರು ಹಾಗೂ ನಮ್ಮ ಉಪನಿರ್ದೇಶಕರು ಬಂದು ನಮ್ಮ ಮನವಿಯನ್ನು ತೆಗೆದುಕೊಂಡು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತೆಗೆದುಕೊಂಡು ಹೋಗಿರುತ್ತಾರೆ. ಅದಕ್ಕೆ ನಾವು ಹೋರಾಟವನ್ನು ಹಿಂದೆ ತೆಗೆದುಕೊಂಡಿದ್ದೇವೆ. ಈ ಹೋರಾಟ ಮುಂದುವರಿಸಿ ನಮ್ಮದು ಖಾಯಂ ಆಗಲ್ಲೋದ್ರೂ ನಾವು ಮತ್ತೆ ಮುಂದೆ ಬೀದಿಗೆ ಇಳಿತೇವೆ, ಬೆಂಗಳೂರು ಚಲೋ ಮಾಡ್ತೇವೆ, ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀನಿ. ಕಲಬುರಗಿಯ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನಗರದ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅಬಕಸ್ ಮತ್ತು ವೈದಿಕ ಗಣಿತ ಪರಿಣಿತಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಗೌರವಾನ್ವಿತ ಸದಸ್ಯ ರಜನೀಶ್ ವಾಲಿ, ಈ ರೀತಿಯ ಸ್ಪರ್ಧೆಗಳು ಗಡಿ ಜಿಲ್ಲೆ ಬೀದರ್ನಲ್ಲಿ ಆಗುತ್ತಿರುವುದು ಸಂತಸದ ವಿಷಯ. ಇಂದಿನ ಮಕ್ಕಳು ಜೀವನದಲ್ಲಿ ಉನ್ನತಿಯನ್ನು ಹೊಂದಿರಬೇಕಾದರೆ ವೈದಿಕ ಗಣಿತ ಮತ್ತು ಆಧುನಿಕ ಗಣಿತ ಎರಡನ್ನ ಮೈಗೂಡಿಸಿಕೊಳ್ಳಬೇಕು. ಈ ರೀತಿಯ ಸ್ಪರ್ಧೆಗಳಿಂದ ಮಕ್ಕಳಲ್ಲಿ ಆಧುನಿಕ ಗಣಿತ ಮತ್ತು ವೈಜ್ಞಾನಿಕ ಗಣಿತದ ಕಲ್ಪನೆ ಬೆಳೆಯುತ್ತದೆ ಎಂದರು. ಸ್ಪರ್ಧೆಯಲ್ಲಿ ರಾಜ್ಯದ ನಾನಾ ಭಾಗದ ಸುಮಾರು 700ಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದು ವಿಜೇತರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ MA ಜಬ್ದರ್, SL ಮಲ್ಲಿಕಾರ್ಜುನ್, ಅಶುಲ್ ವಾಲಿ, BVB ಪ್ರಾಂಶುಪಾಲ ವಿಠಲ್ ರೆಡ್ಡಿ, ಶಾಲೆಯ ಪ್ರಾಂಶುಪಾಲರಾದ ಶ್ರೀಲತಾ ಜಿ ಸ್ವಾಮಿ ಹಾಗೂ SRJ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಲೆಕ್ಕ ಮಾಡಬೇಕಂದ್ರೆ ಒಂದೊಂದು ತಾಸು ಬೇಕಾಗ್ತಿತ್ತು. ನಾನು ನನ್ನ ಮಕ್ಕಳಿಗೆ ಹಾಕಿದ್ದೆ ಅಬಕಸ್, ಅಂಶುಲ್ಗೂ ಹಾಕಿದ್ದೆ. ಸ್ಟಾರ್ಟಿಂಗ್ ಏನ್ ಅಷ್ಟೇ ಅದು ಗೊತ್ತಾಗ್ಲಿಲ್ಲ ನನ್ಗೆ. ಆಮೇಲೆ ಅದು ಬರೀ ಕೈಯಿಂದ ಹಿಂಗಾಗಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಬಟ್ ಈ ಕಾಂಪಿಟೇಷನ್ ಏನಿದೆಯಲ್ಲ ಬ್ರೈನ್ ಒಳ್ಳೆದಿದೆ, ಬಹಳ ಅಂದ್ರೆ ಹುಡುಗರು ಚುರುಕಾಗ್ತಾರೆ, ಬಹಳ ಚುರುಕಾಗ್ತಾರೆ. ಬಟ್ ಈ ಕಾಂಪಿಟೇಷನ್ ಇಂದ ಹುಡುಗರು ಇದೇ ಕಾಂಪಿಟೇಷನ್ ತಿಳ್ಕೊಂಡು ಯಾವುದೇ ಫೀಲ್ಡ್ ಆಗಲಿ ಮುಂದೆ IAS ಹೋಗಿ IPS ಹೋಗಿ ಈ ಅಂಕಿ ಪತ್ರಗಳಿಗೆ ಇದು ಕಂಟಿನ್ಯೂಷನ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ. ಎಲ್ಲ ಹುಡುಗರು ಎಷ್ಟು ಮುಂಜಾನೆ ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದೆ, ಎಲ್ಲ 8 ಗಂಟೆಗೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಕಾಂಪಿಟೇಷನ್ ರೆಡಿ ಆಗಿದ್ದಾರೆ. ಬ್ರೈಟ್ ಫ್ಯೂಚರ್ ಇದೆ ಇವರಿಗೆಲ್ಲರಿಗೆ. ಬಟ್ ಎಲ್ಲರಿಗಿಂತ ಥ್ಯಾಂಕ್ ಯು ಮೇಡಮ್, ನೀವು ಆರ್ಗನೈಸ್ ಚೆನ್ನಾಗಿ ಮಾಡಿದ್ದೀರಾ, ಬಹಳ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಮಕ್ಕಳು, ಎಲ್ಲರೂ ಚೆನ್ನಾಗಿ ಮಾಡಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿರಿ. ಓಕೆ, ಥ್ಯಾಂಕ್ ಯು. I don't take much time. I think all are eagerly waiting past 1.5 hour. All the best children, do well. Do not get upset if you are not scoring better or not answering solving much of problems. It is only that preparation and trying is our part. Later on, whatever happens, be cool for that. Do not get your mind upset. All the best children. Thank you. So, Vasudeva Kutumbakam, Gurubhyo Namaha. So, I wish you all the very best to all students those who are going to write for today's exam. There are totally 730 students are writing exam in this Bidar district, sir. In Kalburgi, overall 725 students have written the exam, sir. Then also we are moving to Yadgir district. There are almost 600 students have enrolled. Still enrollment is going on, sir. After this, I invite all the dignitaries. Because of your support, I am standing here, sir. Here, madam. So, when I make, no.
That is great, sir, but also when you support, when you tell my sister is there, she is coming, one of my Karnataka women is coming up now, sir. This word will make me something so different in my Karnataka. I'm not going to Bangalore, I'm not going to any other places, I'm just focusing on my Karnataka. Already I have stepped into the Bidar and at the 3 districts over, my focus on again 4 more districts. So I wish that same support, same things will come up. I would like to take the name of Anshul sir. Day and night he has supported our work. Madam, you don't worry. I will tell madam, mama, career na mama, क्यों चिंता कर रहे हैं? आपका ही है Bidar, अपना है नाम Bidar, आप आइए ma'am करिए. Just now he called and he is telling, ma'am, are you okay? I'm telling sir, where are you? Ma'am, don't worry. I'm here, but you are okay now. All the arrangements are good now. So this is the support, this is the parvarish ಸಂಸ್ಕಾರ ಅಂತ ಏನ್ ಹೇಳ್ತೀವಿ ಅದು ನಮ್ಮ ರಜನೀಶ್ ವಾಣಿ ಸರ್ ಅವರು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. So thank you very much sir. With your support and grace, we are just moving ahead. Same things we expect from you all sir and all. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕೆಳಗಿನ ಕೇರಿಯ ಕಡ್ಗಾರಕೊಪ್ಪದಲ್ಲಿ ಡಿಸೆಂಬರ್ 28-29ರಂದು 21ನೇ ಗೊಂಡಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಗೊಂಡಿ ಆದಿವಾಸಿ ಸಂಘದ ಉಪಾಧ್ಯಕ್ಷ ಪಂಡಿತರಾವ್ ಚಿದ್ರೆ ತಿಳಿಸಿದ್ದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಗೊಂಡ್ವಾನ ಗೊಂಡಿ ಸಾಹಿತ್ಯ ಪರಿಷತ್ತು, ರಜನಾದ್ಗಾಂವ್ ಛತ್ತೀಸ್ಗಢ ಹಾಗೂ ಅಖಿಲ ಭಾರತೀಯ ಗೊಂಡ ಆದಿವಾಸಿ ಸಂಘ ಕರ್ನಾಟಕ ಸಹಯೋಗದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು. ಸಮ್ಮೇಳನದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು, ದೇಶದ ವಿವಿಧ ಭಾಗದ ಗೊಂಡ ಸಮುದಾಯದ ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಭಾಗವಹಿಸುವರು. ದೇಶದಲ್ಲಿ ಗೊಂಡ ಸಮುದಾಯದವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚಿಂತನ ಮಂಥನ ನಡೆಸಿ ನಿರ್ಣಯ ಕೈಗೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಕರ್ನಾಟಕ ಗೊಂಡ ಆದಿವಾಸಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಳಪ್ಪ ಅಡ್ಸಾರೆ ಮಾತನಾಡಿ, ಈ ಸಮ್ಮೇಳನದಲ್ಲಿ ಗೊಂಡ ಅಭಿವೃದ್ಧಿಗೆ ಶ್ರಮಿಸಿದ 34 ಜನ ಮಹನೀಯರಿಗೆ ವಿವಿಧ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮಹಾತ್ಮ ಬೊಮ್ಮಗೊಂಡೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಬೀದರ್ನ ಧರಗೊಂಡ ಭೀಮಸಿಂಗ್ ಭಾಜನರಾಗಿದ್ದಾರೆ ಎಂದು ವಿವರಿಸಿದ್ದರು. ರಾಜಗೊಂಡ ಸಮುದಾಯದ ಅಧ್ಯಕ್ಷ ಪಿಟಿ ಶಾ ಮಾತನಾಡಿ, ಡಾಕ್ಟರ್ ಕಾಮಣ್ಣ ಮೇತ್ರೆ ಅವರ ನೇತೃತ್ವದಲ್ಲಿ ರಚನೆಗೊಂಡ ಗೊಂಡ ಆದಿವಾಸಿ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸುಮಾರು 10-15 ಲಕ್ಷ ಸದಸ್ಯರನ್ನ ಒಳಗೊಂಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿಯಾಗಲಿದೆ ಎಂದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಅಧ್ಯಕ್ಷ ಲೋಕೇಶ್ ಮೇತ್ರೆ, ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಜೋದಾಪ್ಗೆ, ಸರ್ಕಾರಿ ಗೊಂಡ ನೌಕರರ ಸಂಘದ ಅಧ್ಯಕ್ಷ ಕುಶಾಲ್ ಎರ್ನಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಲಿ ಗೋಂಡ್ ಜನಾಂಗದ ಕುಂದುಕೊರತೆಗಳನ್ನು, ಆಗು ಹೋಗುಗಳ ಬಗ್ಗೆ, ದೇಶದಲ್ಲಿ ಗೋಂಡ್ ಜನಾಂಗದ ಏನೇನು ಕಷ್ಟಗಳಿದ್ದಾವೆ ಅಥವಾ ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಅದರ ಬಗ್ಗೆದಾಗೆಲ್ಲ ಚಿಂತನಮಂಥನಾಗಿ ಒಂದು ರೆಜಲ್ಯೂಷನನ್ನು ಪಾಸ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೂಡ ಅಲ್ಲಿಂದ ಕಳಿಸೋರಿದ್ದೀವಿ. ಅಂದರೆ ಗೋಂಡ್ ಜನರ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಸರ್ಕಾರ ಗಮನ ಸೆಳೆಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಕಾರ್ಯಕ್ರಮ ನಡೀತದೆ. 21ನೇ ಗೋಂಡ ಸಾಹಿತ್ಯ ಸಮ್ಮೇಳನನ ಈಗ ನಮ್ಮ ಕರ್ನಾಟಕದಲ್ಲಿ ಭಟ್ಕಳದಲ್ಲಿ ಹಾಕ್ಕೊಂಡಿವಿ. ಗೋಂಡ್ ಜನಾಂಗ ನಾವು ಭಟ್ಕಳ ಬಿಟ್ಟರೆ 2ನೇ ಜನಸಂಖ್ಯೆ ನಮ್ಮ ಬೀದರ್ದಲ್ಲಿ ಇದ್ದೀವಿ ನಾವು. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಜನ ಇಡೀ ಜಿಲ್ಲೆ ಅಂತ ನಾವೆಲ್ಲ ಒಂದು ಪ್ರವಾಸ ಮಾಡಿ ಇಲ್ಲೊಂದು ಸಾವಿರಾರು ಜನರು ಆ ಭಟ್ಕಳಕ್ಕೆ ಹೋಗಬೇಕು ಮತ್ತು ಅದರಲ್ಲಿ ಭಾಗಿಯಾಗಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಒಂದು 4-5 ದಿವಸ ಎಲ್ಲ ತಾಲೂಕುಗಳಿಗೆ ಹೋಗಿ ಪ್ರವಾಸ ಮಾಡಿ ಹೆಚ್ಚಿನ ಜನ ಅಲ್ಲಿ ಬರೋಂಗ ಸೇರ್ಸಂಗೆ ಪ್ರಯತ್ನ ತಾವು ಮಾಡ್ತಾಯಿದ್ದೀವಿ. ತಮಗೆಲ್ಲರಿಗೆ ಗೊತ್ತಿದ್ದಂಗೆ ಗೋಂಡ್ ಸಮಾಜದ ಈ ಜನಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಕೂಡ ನಿರ್ಣಯ ಮಾಡಿದೆ. ನಮಗೆ 7.5% ಅಂದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು. ಮತ್ತು ಸರ್ಕಾರಿ ನೌಕರಿಗಳಲ್ಲಾಗಲಿ ಬೇರೆ ಬೇರೆ ಶಾಲಾ ಕಾಲೇಜಾಗಲಿ ನಮಗೆ ಈಗ 3% ಸವಲತ್ತನ್ನು ಸಿಗ್ತಾಯಿದೆ ಗೋಂಡ್ ಜನಾಂಗಕ್ಕೆ, ಅಂದರೆ ST ಜನಾಂಗಕ್ಕೆ. ಅದನ್ನು ಸರ್ಕಾರದವರು ಈಗ ಕೇಂದ್ರ ಸರ್ಕಾರದವರು ಅನುಮತಿ ಕೊಟ್ಟಿದ್ದಾರೆ 7.5% ಮಾಡಿರಿ ಅಂತ. ಈಗ ರಾಜ್ಯ ಸರ್ಕಾರದವರು ಅದನ್ನು ಅಡಾಪ್ಟ್ ಮಾಡಿ 7.5% ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ಅನುಗುಣವಾಗಿ ಸವಲತ್ತುಗಳು ಸಿಗ್ತವೆ. ಆ ನಿರ್ಣಯ ಕೂಡ ನಾವು ಅಲ್ಲಿ
ನಮ್ಮ ಸಾಹಿತ್ಯ ಪರಿಷತ್ದಾಗ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಫೋಕಸ್ ಮಾಡಿ 7% ಸವಲತ್ತು ನಮಗೆ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನ ಕೂಡ ನಾವು ಸೆಳೆಯವರಿದ್ದೀವಿ. ಕರ್ನಾಟಕ ರಾಜ್ಯದಾದ್ಯಂತ ಮತ್ತು ಇಡೀ ದೇಶದಲ್ಲಿ ಗೋಂಡ್ ಸಮಾಜದ ಸಾಹಿತಿಗಳು, ದೊಡ್ಡ ಚಿಂತಕರು, ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿನೂ ಕೂಡ ಕರ್ನಾಟಕ ಗೋಂಡ್ ಆದಿವಾಸಿ ಸಂಘದ ಬೀದರ್ ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅವೇರ್ನೆಸ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾಳೆಯಿಂದ ಸತತ 2-3 ದಿವಸ ಎಲ್ಲ ತಾಲೂಕಾ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮದ ಪ್ರಯುಕ್ತ ಸಮಾಜದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಗೋಂಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಭಟ್ಕಳದಲ್ಲಿ ನಡೀತಿರುವ ಬಹಳಷ್ಟು ಸಂತೋಷದ ವಿಷಯ. ನಾವು ಏನಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ನಮ್ಮ ಗೋಂಡ್ ಜನಾಂಗ ಇದೆ. ಅಣ್ಣವ್ರು ಅಂದಂಗೆ ನಾವೇನಪ್ಪ ಅಂದ್ರೆ ಈಗ 4-5 ದಿವಸ ಎಲ್ಲ ತಾಲೂಕುಗಳಿಗೆ ಹಳ್ಳಿಗೆ ಹೋಗಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಜನರಿಗೆ ಏನಪ್ಪ ಅಂದ್ರೆ ಅವೇರ್ನೆಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗೋಂಥದ್ದು, ಗೋಂಡ್ರ ಬಗ್ಗೆ ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂತಂತ ಹೇಳಿ ಹಳ್ಳಿಗೆಲ್ಲ ಹೋಗಿ ಏನಪ್ಪ ಅಂದ್ರೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಏನಪ್ಪ ಅಂದ್ರೆ ಆದಷ್ಟು ಜನರಿಗೆ, ಯುವಕರಿಗೆ ಏನಪ್ಪ ಅಂದ್ರೆ 100-200 ಜನರಿಗೆ ಏನಪ್ಪ ಅಂದ್ರೆ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮಾತು ಹೇಳ್ತೀನಿ. ಜಿಲ್ಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೂ ಸಹಿತ ಅಲ್ಲಿ 21ನೇ ಗೋಂಡಿ ಸಾಹಿತ್ಯ ಸಮ್ಮೇಳನ ಭಟ್ಕಳಲ್ಲಿ ನಡೀತಾ ಇದೆ. ಆ ಸಾಹಿತ್ಯ ಸಮ್ಮೇಳನದಲ್ಲಿ 2 ದಿವಸಗಳ ಕಾಲಕ್ಕಾಗಿ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಅವರಿಗೆ ನಾನು ಮನವರಿಕೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ತಿಂಗಳ 25ರಂದು ತಾಲೂಕಿನ ಸುಕ್ಷೇತ್ರ ಹೊನ್ನಿಕೇರಿ ಸಿದ್ದೇಶ್ವರ ಮಂದಿರದ ಸಮೀಪ ದೂರದಲ್ಲಿ ನೂತನ ಸಾಯಿಬಾಬಾ ಮಂದಿರ ಸ್ಥಾಪಿಸಲಾಗಿದ್ದು, ಈ ತಿಂಗಳ 25ರಂದು ಶ್ರೀ ಸಾಯಿಬಾಬಾ ಮಂದಿರದ ಮೂರ್ತಿ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಹಿರಿಯ ರಾಜಕಾರಣಿ ಬಾಬುರಾವ್ ಗುದ್ಗೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, 37 ವರ್ಷಗಳ ಹಿಂದೆ ವಾಡದ ಓರ್ವ ದಾನಿಗಳು ಮಂದಿರ ಕಟ್ಟಲು ಜಾಗ ಕೊಡುವುದಾಗಿ ಘೋಷಿಸಿದ್ದರು. ಅದರಂತೆ ಕಳೆದ 3 ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಸಾಯಿಬಾಬಾ ಮಂದಿರ ಟ್ರಸ್ಟ್ ಸ್ಥಾಪನೆ ಮಾಡಿ ಸುಮಾರು 10 ಎಕರೆ ಪರಿಸರದಲ್ಲಿ ಮಂದಿರ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾಂಪ್ಲೆಕ್ಸ್ಗಳನ್ನು ಕಳೆದ 2.5 ವರ್ಷಗಳಿಂದ ಕಟ್ಟಲ್ಪಟ್ಟು ಅದನ್ನು ಈಗ ಪೂರ್ಣಗೊಳಿಸಲಾಗಿದೆ. ಹೊನ್ನಿಕೇರಿ ಸಿದ್ದೇಶ್ವರರ ಕೃಪೆ ಪಡೆದು ಸಾಯಿಬಾಬಾ ಮಂದಿರ ಸ್ಥಾಪಿಸಲು ಸಂಕಲ್ಪ ಮಾಡಲಾಯಿತು ಎಂದು ತಿಳಿಸಿದ್ದರು. ಗುದ್ಗೆ ಹಾಗೂ ಅಷ್ಟೂರ್ ಪರಿವಾರ ಸೇರಿಕೊಂಡು ಟ್ರಸ್ಟ್ ಸ್ಥಾಪಿಸಿ ಅದರಡಿಯಲ್ಲಿ 112 ಎಕರೆ ಜಮೀನಿನಲ್ಲಿ ಎಣ್ಣೆ ಮಾಡಿ ಮಂದಿರ ಅಭಿವೃದ್ಧಿಗಾಗಿ ಅಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದರು. ಮಂದಿರ ಬಹಳ ವೈಭವಯುತವಾಗಿ ಹಾಗೂ ಅದರ ವ್ಯವಹಾರ ಪಾರದರ್ಶಕವಾಗಿ ನಡೆಸಲು ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ಪ್ರತಿ ವರ್ಷ ಆಡಿಟ್ ಮಾಡಿಸಿ ಲೆಕ್ಕಪತ್ರಗಳ ವ್ಯವಹಾರ ಇಡಲಾಗುತ್ತಿದೆ. ಆದಾಯ ತೆರಿಗೆ ಇಲಾಖೆಯಡಿ TDS ಮಾಡಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಒಂದು ಮಾದರಿ ಹಾಗೂ ದೂರದೃಷ್ಟಿಯುಳ್ಳ ಮಂದಿರವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದ್ದರು. ಮಂದಿರದ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅಲ್ಲಿ ಉಳಿದುಕೊಳ್ಳಲು ಪುರುಷರು ಹಾಗೂ ಮಹಿಳಾ ಭಕ್ತಾದಿಗಳಿಗೆ ಪ್ರತ್ಯೇಕ ವಸತಿ ಗೃಹಗಳು, ಶೌಚಾಲಯಗಳು ನಿರ್ಮಿಸಲಾಗಿದೆ. ಶಿರಡಿ ಸಾಯಿಬಾಬಾ ಮಂದಿರದ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವ ಮುಖ್ಯ ಕ್ರಮ ವಹಿಸಲಾಗುವುದೆಂದರು. ಈ ತಿಂಗಳ 23 ಹಾಗೂ 24ರಂದು ಶಿರಡಿಯಿಂದ ಚಂದ್ರಶೇಖರ್ ಕುಲಕರ್ಣಿ ಹಾಗೂ ತಂಡದವರು ಈ ಕಾರ್ಯಕ್ರಮದ ಮುಹೂರ್ತ ತೆಗೆದಿದ್ದರು. ಮಧ್ಯಪ್ರದೇಶದ ಅರ್ಚಕರೊಬ್ಬರು ಇಲ್ಲಿಯೇ ಕಾಯಂ ಉಳಿದು ನಿತ್ಯ ಪೂಜಾ ಕಾರ್ಯಕ್ರಮ ನಡೆಸುವರು ಎಂದರು. ಟ್ರಸ್ಟ್ಗಳು ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಮಾತನಾಡಿ, 23ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಹಾರ್ಕೂಡ್ ಶ್ರೀಮಠದ
ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಮಾಡುವರು. 24ರಂದು ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಕೇಳ್ಗಿಯ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಕಳಸಾರೋಹಣ ಉದ್ಘಾಟಿಸುವರು. 25ರಂದು ಮುಖ್ಯ ಕಾರ್ಯಕ್ರಮ ಜರುಗುವುದು. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಮುಖ್ಯ ಅತಿಥಿಗಳಾಗಿ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ, ಔರತ್ ಶಾಸಕ ಪ್ರಭು ಚವ್ಹಾಣ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಬಂಡೆಪ್ಪ ಖಾಶಂಪುರ್, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಶಶಿಲ್ ಜಿ ನಮೋಶಿ, ಎನ್ಜಿ ಮುಳ್ಳೆ ಗೌರವ ಅತಿಥಿಗಳಾಗಿ ಭಾಗವಹಿಸುವರು. ಟ್ರಸ್ಟ್ ಅಧ್ಯಕ್ಷರಾದ ಬಾಬುರಾವ್ ಗುದ್ಗೆ ಹಾಗೂ ರಾಜಶೇಖರ್ ಪಾಟೀಲ್ ಅಷ್ಟೂರ್ ಬರುವ ಅತಿಥಿಗಳನ್ನು ಸ್ವಾಗತಿಸುವರು ಎಂದರು. ಮಂದಿರದ ಟ್ರಸ್ಟಿಗಳು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಮಾತನಾಡಿದ್ದರು. 25ನೇ ತಾರೀಕು ಮಧ್ಯಾಹ್ನ 12:30 ಗಂಟೆಗೆ ಇದಕ್ಕೇನದ ನಮ್ಮದು ಮೂರ್ತಿ ಲೋಕ ಹಾಕೊಳ್ಳಿ. ನಮ್ಮದು ಹಾರ್ಕೋಡು ಮುತ್ಯ ಅಂತ ನಾವೆಲ್ಲ ಕರಿತೀವಿ ಏನಲ್ಲ, ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಇದು ಎಂದ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಏನದ, ಆಮೇಲೆ ಮಂದಿರದ ಅನಾವರಣ, ಅದು ಲೋಕಾರ್ಪಣೆ ಅವ್ರ ಕೈಯಿಂದ ಏನದ ನಡೀತಾ ಇದೆ ಅವರ ಅಮೃತ ಹಸ್ತದಿಂದ. ಆಮೇಲೆ ವೇದಿಕೆ ಮೇಲೆ ಬಂದು ಅವರಿಂದ ಆಶೀರ್ವಚನ ಮಾಡ್ತಾರೆ. ಇದರಲ್ಲಿಂದ ಮುಖ್ಯ ಅತಿಥಿಯಾಗಿ ಏನದ ನಮ್ಮ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಬರ್ತಾಯಿದ್ದಾರೆ. ಅವರು ಏನದ ತಮ್ಮದು ಏನಿದೆ ಅದು ತಮ್ಮದು ಭಾವನೆ, ತಮ್ಮದು ಅನಿಸಿಕೆ ಜಿಲ್ಲೆ ಬಗ್ಗೆ, ಜಿಲ್ಲೆ ಸಮಸ್ಯೆ ಬಗ್ಗೆ. ಆದರೆ ಇದು ಪ್ಯೂರ್ಲಿ ಏನದ ಧಾರ್ಮಿಕ ಫಂಕ್ಷನ್. ಇದರಲ್ಲಿ ಪಾಲಿಟಿಕ್ಸ್ ಏನದ ಯಾವುದು ಎಂದು ನಾವಿಂದ ಮಿಕ್ಸ್ ಮಾಡಿಲ್ಲ. ಇದರಿಂದ ತಾವೆಲ್ಲ ಒಂದು ಕಳ್ಕಳಿ ಮನೆಗೆ ಆವತ್ತಿನ ದಿವಸ ಸ್ವಲ್ಪ ಸಮಯ ಏನದ ಕೊಟ್ಟು ಏನದ ಈ ಚಳಿಯಲ್ಲಿ ಏನದ ಬಂದಿದ್ರಿ, ಅವತ್ತು ಸ್ವಲ್ಪ ಒಂದು ದಿವಸ ಇಂದ ಬಂದು ಈ ಫಂಕ್ಷನ್ನಿಂದ ಪೂರ್ತಿ ಏನದ ಕವರ್ ಮಾಡಬೇಕು. ಏನಾಗಿದೆ ಅದು ಸ್ವಲ್ಪ ಎಲ್ಲರಿಗೆ ಏನದ ಗೊತ್ತಾಗುವಂಥ ಮಂದಿರದ ಬಗ್ಗೆ ಏನದ ಸ್ವಲ್ಪ ಎಲ್ಲ ಕಡೆ ಏನದ ಗೊತ್ತಾಗುವಂಥ ಮಾಡಬೇಕು ಅಂತ ಹೇಳಿ ಕಳಕಳಿಯನ್ನು ಮನವಿ ಮಾಡಿ ನನ್ನ 2 ಮಾತುಗಳು. ಸ್ಕೌಟ್ಸ್ ಮತ್ತು ಗೈಡ್ಸ್ನ 2023-24ನೇ ಸಾಲಿನ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬೀದರ್ ಜಿಲ್ಲಾ ಘಟಕ ಕಲಬುರಗಿ ವಿಭಾಗದಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ. ದಕ್ಷಿಣ ಕನ್ನಡದಲ್ಲಿ ಈಚೆಗೆ ನಡೆದ ಭಾರತದ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪರಿಷತ್ ಸಭೆಯಲ್ಲಿ ರಾಜ್ಯ ಮುಖ್ಯ ಆಯುಕ್ತ PGR ಸಿಂಧೆ ಅವರು ಬೀದರ್ ಜಿಲ್ಲೆಯ ಮುಖ್ಯ ಆಯುಕ್ತರು ಆದ ರಾಜ್ಯ ಸಹಾಯಕ ಆಯುಕ್ತೆ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಬೀದರ್ ಜಿಲ್ಲಾ ಘಟಕ ಆಯುಕ್ತ ಡಾಕ್ಟರ್ HB ಭರ್ಶೆಟ್ಟಿ, ಕಾರ್ಯದರ್ಶಿ ರಮೇಶ್ ತಿಬ್ಶೆಟ್ಟಿ, ಜಿಲ್ಲಾ ತರಬೇತಿ ಆಯುಕ್ತ ಬಾಬುರಾವ್ ನಿಂಬೂರೆ, ರಾಜ್ಯ ಪರಿಷತ್ ಸದಸ್ಯ ಅನಿಲ್ ಶಾಸ್ತ್ರಿ, ರಾಜಯ್ಯ ನಾಸಿ ಮತ್ತಿತರರು ಇದ್ದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬೀದರ್ ಜಿಲ್ಲಾ ಘಟಕ ಕಲಬುರಗಿ ವಿಭಾಗಕ್ಕೆ ಮೊದಲ ಸ್ಥಾನ ಗಳಿಸಿದ ಪ್ರಯುಕ್ತ ರಾಜ್ಯ ಆಯುಕ್ತ PGR ಸಿಂಧೆ ಅವರು ಬೀದರ್ ಜಿಲ್ಲಾ ಮುಖ್ಯ ಆಯುಕ್ತರು ಆದ ರಾಜ್ಯ ಸಹಾಯಕ ಆಯುಕ್ತೆ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬೀದರ್ ಜಿಲ್ಲಾ ಘಟಕ ಮೊದಲ ಸ್ಥಾನ ಪಡೆದು ಪ್ರಶಸ್ತಿಗೆ ಭಾಜನವಾಗಿದ್ದಕ್ಕೆ ಅಂಚೆ ಇಲಾಖೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗಲ ಭಾಗವತ್ ಸೇರಿದಂತೆ ಅನೇಕರು ಸಂತಸ ವ್ಯಕ್ತಪಡಿಸಿ ಅಭಿನಂದನೆ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.